ಮತ್ತೆ 71,000 ರೂಪಾಯಿ ನೀವು ಬ್ಯಾಲೆನ್ಸ್ ಕೊಡ್ಬೇಕಲ್ಲ. ಫೀಸ್ ಎಲ್ಲ ಕಟ್ಟಬೇಕು. ನಾವು 3 ವರ್ಷದಿಂದ ಕೆಲಸ ಮಾಡಿಲ್ಲ ಅಂತ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ದೀವಿ. ಈಗ ಅವರು ಬಾಕಿ ಇಡುದು ಮಾಡಿದ್ದಾರೆ. ಈಗ ಡೆವಲಪ್ ಹೇಳಿದ್ದೇನಪ್ಪ, ನೀನಮ್ಮ ಜೋರಾಗಿ ಮಾತಾಡ್ಬಿಟ್ಟಿಯಲ್ಲ. ನೋಡ್ರಿ, ಇದೆಲ್ಲ ನೀವು ಪಾಪ ಈಗ ಹಳೆ ಬ್ಯಾಲೆನ್ಸ್ ಅಮೌಂಟ್ ಇದೆಯಲ್ಲ, ಅದು ನಮ್ಮ ಏನದು ಇಂಟ್ರೆಸ್ಟ್ ಅಲ್ಲ ವೇವ್ ಅಪ್ ಮಾಡ್ಲಿಕ್ಕೆ ಮತ್ತೆ 71,000 ರೂಪಾಯಿ ನೀವು ಬ್ಯಾಲೆನ್ಸ್ ಕೊಡ್ಬೇಕಲ್ಲ. ಎಲೆಕ್ಟ್ರಿಕಲ್ ಫೀಲ್ಡ್ ಅಂತ ಮಾಡಿದ್ರೆ 13 ವರ್ಷ ಶಿಫ್ಟಿಂಗ್ ಕೂಡ ಕೇಳಿದ್ರೆ ಅವ್ರು ಶಿಫ್ಟಿಂಗ್ ಕೊಡ್ಲಿಲ್ಲ. ಹೊಸದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದೀವಿ. ಏನ್ ಬೇಕು ನಿಮ್ಮಿಂದ ನಾವು ಅವ್ರ ಹತ್ರನೂ ಹೋಗಿ ರಿಕ್ವೆಸ್ಟ್ ಅವ್ರು ಎದ್ದು ಹೋದ್ಮೇಲೆ ನಾನೇನು ಹೇಳಿದೆ, ಅದನ್ನ ಸಾಲ್ವ್ ಮಾಡ್ಕೊಡಿ ಪಾಪ. ನೀವು ಹೋದ್ಮೇಲೆ ಹೇಳಿದೀನಿ ಅವ್ರಿಗೆ. ಹೌದು ಸರ್, ನಾವು ಅವ್ರ ಹತ್ರನೂ ರಿಕ್ವೆಸ್ಟ್ ಮಾಡಿದ್ವಿ. ಸರ್, ಇದು ನಮಗೆ ಕಟ್ಟಕ್ಕಾಗಲ್ಲ, ತುಂಬಾ ಕಷ್ಟ. 3 ಮಕ್ಳು ಫೀಸ್ ಎಲ್ಲ ಕಟ್ಟಬೇಕು. ನಾವು 3 ವರ್ಷದಿಂದ ಕೆಲಸ ಮಾಡಿಲ್ಲ ಅಂತ ಅವ್ರ ಹತ್ರನೂ ರಿಕ್ವೆಸ್ಟ್ ಮಾಡಿದ್ದೀವಿ. ಈಗ ಅವರು ಬಾಕಿ ಇಡುದು ಮಾಡಿದ್ದಾರೆ. ಈಗ ಡೆವಲಪ್ ಆಗ ನಾನು ಹೇಳಿದ್ದೀನಿ. ಈಗ ಅದಕ್ಕೆ ಎಲ್ಲಿದ್ದಾರೆ ಅವತ್ತು ಹೇಳಿಲ್ವ ನಾನು, ಇವ್ರು ಹೋದ್ಮೇಲೆ ಹೇಳಿಲ್ವ ನಾನು ಸಾರ್ಟ್ ಔಟ್ ಮಾಡಿದ್ದೆ ಬಿಟ್ಟು ಸಾರ್ಟ್ ಔಟ್ ಮಾಡಿ ಇಂಟಿಮೇಷನ್ ಕೊಟ್ಟಿದ್ದೆ ಸರ್ ಸರ್ವಿಸ್ ಚಾಣಕ್ಕೆ ಸರ್ ಅವರು ಹೊಸದು ಕೊಟ್ಟಿದ್ದಾರೆ ಸರ್. ಇಷ್ಟ ಅಮೌಂಟ್ ಸರ್ ಇದು ಬಹಳ ಪ್ರಾಬ್ಲಮ್ ಆಗಿದೆ ಸರ್. ಏನು ಪ್ರಾಬ್ಲಮ್ ಹೇಳಿಲ್ಲ. ಪ್ರಾಬ್ಲಮ್ ಪ್ಲೇನಿಂಗ್ ಮಿಷನ್ ಇದು ಅವತ್ತು ಮಾತಾಡಿ ಹೇಳಿದ್ದೇನಪ್ಪ, ನೀನಮ್ಮ ಜೋರಾಗಿ ಮಾತಾಡ್ಬಿಟ್ಟಿಯಲ್ಲ. ಸಾಲ್ವ್ ಮಾಡ್ಲಿಕ್ಕೆ ಹೋದ್ರೆ ನಾಟ್ ಅಲಿಮಿಟೆಡ್ ಲ್ಯಾಂಡ್ ಸರ್, ನಾಟ್ ಅಲಿಮಿಟೆಡ್ ಲ್ಯಾಂಡ್ಗೆ ನಾವು ಡೆವಲಪ್ ನೋಡ್ರಿ, ಇದೆಲ್ಲ ನೀವು ಪಾಪ ನೋಡಿ ಸರ್, 3 ಮಕ್ಕಳಿದ್ದಾರೆ ಸರ್. 3 ಮಕ್ಕಳಿಗೆ ಫೀಸ್ ಕಟ್ಟಬೇಕು ಸರ್. ನಾವು ತುಂಬಾ ಕಷ್ಟದಲ್ಲಿದ್ದೀವಿ. ಮನೆಯಲ್ಲಿ ಹೆಂಡತಿ ಮಕ್ಕಳು ಇಲ್ವಾ, ಅದಕ್ಕೆ ಕಾನೂನು ತಾನೆ. ಈಗ ಹಳೆ ಬ್ಯಾಲೆನ್ಸ್ ಅಮೌಂಟ್ ಇದೆಯಲ್ಲ, ಅದು ನಮ್ಮ ಏನದು ಇಂಟ್ರೆಸ್ಟ್ ಅಲ್ಲ ವೇವ್ ಅಪ್ ಮಾಡ್ಲಿಕ್ಕೆ ಮತ್ತೆ 71,000 ರೂಪಾಯಿ ನೀವು ಬ್ಯಾಲೆನ್ಸ್ ಕೊಡ್ಬೇಕಲ್ಲ. ಎಲೆಕ್ಟ್ರಿಕಲ್ ಫೀಲ್ಡ್ ಅಂತ ಮಾಡಿದ್ರೆ 13 ವರ್ಷ ಶಿಫ್ಟಿಂಗ್ ಕೂಡ ಕೇಳಿದ್ರೆ ಅವ್ರು ಶಿಫ್ಟಿಂಗ್ ಕೊಡ್ಲಿಲ್ಲ. ಹೊಸದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದೀವಿ. ಏನ್ ಬೇಕು ನಿಮ್ಮಿಂದ ನಾವು ಅವ್ರ ಹತ್ರನೂ ಹೋಗಿ ರಿಕ್ವೆಸ್ಟ್ ಅವ್ರು ಎದ್ದು ಹೋದ್ಮೇಲೆ ನಾನೇನು ಹೇಳಿದೆ, ಅದನ್ನ ಸಾಲ್ವ್ ಮಾಡ್ಕೊಡಿ ಪಾಪ. ನೀವು ಹೋದ್ಮೇಲೆ ಹೇಳಿದೀನಿ ಅವ್ರಿಗೆ. ಹೌದು ಸರ್, ನಾವು ಅವ್ರ ಹತ್ರನೂ ರಿಕ್ವೆಸ್ಟ್ ಮಾಡಿದ್ವಿ. ಸರ್, ಇದು ನಮಗೆ ಕಟ್ಟಕ್ಕಾಗಲ್ಲ, ತುಂಬಾ ಕಷ್ಟ. 3 ಮಕ್ಳು ಫೀಸ್ ಎಲ್ಲ ಕಟ್ಟಬೇಕು. ನಾವು 3 ವರ್ಷದಿಂದ ಕೆಲಸ ಮಾಡಿಲ್ಲ ಅಂತ ಅವ್ರ ಹತ್ರನೂ ರಿಕ್ವೆಸ್ಟ್ ಮಾಡಿದ್ದೀವಿ. ಈಗ ಅವರು ಬಾಕಿ ಇಡುದು ಮಾಡಿದ್ದಾರೆ. ಈಗ ಡೆವಲಪ್ ಆಗ ನಾನು ಹೇಳಿದ್ದೀನಿ. ಈಗ ಅದಕ್ಕೆ ಎಲ್ಲಿದ್ದಾರೆ ಅವತ್ತು ಹೇಳಿಲ್ವ ನಾನು, ಇವ್ರು ಹೋದ್ಮೇಲೆ ಹೇಳಿಲ್ವ ನಾನು ಸಾರ್ಟ್ ಔಟ್ ಮಾಡಿದ್ದೆ ಬಿಟ್ಟು ಸಾರ್ಟ್ ಔಟ್ ಮಾಡಿ ಇಂಟಿಮೇಷನ್ ಕೊಟ್ಟಿದ್ದೆ ಸರ್ ಸರ್ವಿಸ್ ಚಾಣಕ್ಕೆ ಸರ್ ಅವರು ಹೊಸದು ಕೊಟ್ಟಿದ್ದಾರೆ ಸರ್. ಇಷ್ಟ ಅಮೌಂಟ್ ಸರ್ ಇದು ಬಹಳ ಪ್ರಾಬ್ಲಮ್ ಆಗಿದೆ ಸರ್. ಏನು ಪ್ರಾಬ್ಲಮ್ ಹೇಳಿಲ್ಲ. ಪ್ರಾಬ್ಲಮ್ ಪ್ಲೇನಿಂಗ್ ಮಿಷನ್ ಇದು ಅವತ್ತು ಮಾತಾಡಿ ಹೇಳಿದ್ದೇನಪ್ಪ, ನೀನಮ್ಮ ಜೋರಾಗಿ ಮಾತಾಡ್ಬಿಟ್ಟಿಯಲ್ಲ. ಸಾಲ್ವ್ ಮಾಡ್ಲಿಕ್ಕೆ ಹೋದ್ರೆ ನಾಟ್ ಅಲಿಮಿಟೆಡ್ ಲ್ಯಾಂಡ್ ಸರ್, ನಾಟ್ ಅಲಿಮಿಟೆಡ್ ಲ್ಯಾಂಡ್ಗೆ ನಾವು ಡೆವಲಪ್ ನೋಡ್ರಿ, ಇದೆಲ್ಲ ನೀವು ಪಾಪ ನೋಡಿ ಸರ್, 3 ಮಕ್ಕಳಿದ್ದಾರೆ ಸರ್. 3 ಮಕ್ಳಿಗೆ ಫೀಸ್ ಕಟ್ಟಬೇಕು ಸರ್. ನಾವು ತುಂಬಾ ಕಷ್ಟದಲ್ಲಿದ್ದೀವಿ. ಮನೆಯಲ್ಲಿ ಹೆಂಡತಿ ಮಕ್ಕಳು ಇಲ್ವಾ, ಅದಕ್ಕೆ ಕಾನೂನು ಶಿಫ್ಟಿಂಗ್ ಕೂಡ ಕೇಳಿದ್ರೆ ಅವ್ರು ಶಿಫ್ಟಿಂಗ್ ಕೊಡ್ಲಿಲ್ಲ. ಹೊಸದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದೀವಿ. ಏನ್ ಬೇಕು ನಿಮ್ಮಿಂದ ನಾವು ಅವ್ರ ಹತ್ರನೂ ಹೋಗಿ ರಿಕ್ವೆಸ್ಟ್ ಅವ್ರು ಎದ್ದು ಹೋದ್ಮೇಲೆ ನಾನೇನು ಹೇಳಿದೆ, ಅದನ್ನ ಸಾಲ್ವ್ ಮಾಡ್ಕೊಡಿ ಪಾಪ. ನೀವು ಹೋದ್ಮೇಲೆ ಹೇಳಿದೀನಿ ಅವ್ರಿಗೆ. ಹೌದು ಸರ್, ನಾವು ಅವ್ರ ಹತ್ರನೂ ರಿಕ್ವೆಸ್ಟ್ ಮಾಡಿದ್ವಿ. ಸರ್, ಇದು ನಮಗೆ ಕಟ್ಟಕ್ಕಾಗಲ್ಲ, ತುಂಬಾ ಕಷ್ಟ. 3 ಮಕ್ಳು ಫೀಸ್ ಎಲ್ಲ ಕಟ್ಟಬೇಕು. ನಾವು 3 ವರ್ಷದಿಂದ ಕೆಲಸ ಮಾಡಿಲ್ಲ ಅಂತ ಅವ್ರ ಹತ್ರನೂ ರಿಕ್ವೆಸ್ಟ್ ಮಾಡಿದ್ದೀವಿ. ಈಗ ಅವರು ಬಾಕಿ ಇಡುದು ಮಾಡಿದ್ದಾರೆ. ಈಗ ಡೆವಲಪ್ ಆಗ ನಾನು ಹೇಳಿದ್ದೀನಿ. ಈಗ ಅದಕ್ಕೆ ಎಲ್ಲಿದ್ದಾರೆ ಅವತ್ತು ಹೇಳಿಲ್ವ ನಾನು, ಇವ್ರು ಹೋದ್ಮೇಲೆ ಹೇಳಿಲ್ವ ನಾನು ಸಾರ್ಟ್ ಔಟ್ ಮಾಡಿದ್ದೆ ಬಿಟ್ಟು ಸಾರ್ಟ್ ಔಟ್ ಮಾಡಿ ಇಂಟಿಮೇಷನ್ ಕೊಟ್ಟಿದ್ದೆ ಸರ್ ಸರ್ವಿಸ್ ಚಾಣಕ್ಕೆ ಸರ್ ಅವರು ಹೊಸದು ಕೊಟ್ಟಿದ್ದಾರೆ ಸರ್. ಇಷ್ಟ ಅಮೌಂಟ್ ಸರ್ ಇದು ಬಹಳ ಪ್ರಾಬ್ಲಮ್ ಆಗಿದೆ ಸರ್. ಏನು ಪ್ರಾಬ್ಲಮ್ ಹೇಳಿಲ್ಲ. ಪ್ರಾಬ್ಲಮ್ ಪ್ಲೇನಿಂಗ್ ಮಿಷನ್ ಇದು ಅವತ್ತು ಮಾತಾಡಿ ಹೇಳಿದ್ದೇನಪ್ಪ, ನೀನಮ್ಮ ಜೋರಾಗಿ ಮಾತಾಡ್ಬಿಟ್ಟಿಯಲ್ಲ. ಸಾಲ್ವ್ ಮಾಡ್ಲಿಕ್ಕೆ ಹೋದ್ರೆ ನಾಟ್ ಅಲಿಮಿಟೆಡ್ ಲ್ಯಾಂಡ್ ಸರ್, ನಾಟ್ ಅಲಿಮಿಟೆಡ್ ಲ್ಯಾಂಡ್ಗೆ ನಾವು ಡೆವಲಪ್ ನೋಡ್ರಿ, ಇದೆಲ್ಲ ನೀವು ಪಾಪ ನೋಡಿ ಸರ್, 3 ಮಕ್ಕಳಿದ್ದಾರೆ ಸರ್. 3 ಮಕ್ಳಿಗೆ ಫೀಸ್ ಕಟ್ಟಬೇಕು ಸರ್. ನಾವು ತುಂಬಾ ಕಷ್ಟದಲ್ಲಿದ್ದೀವಿ. ಮನೆಯಲ್ಲಿ ಹೆಂಡತಿ ಮಕ್ಕಳು ಇಲ್ವಾ, ಅದಕ್ಕೆ ಕಾನೂನು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.